ತಾಲೂಕು ಆಡಳಿತ ವತಿಯಿಂದ ಹೇಮರೆಡ್ಡಿ ಮಲ್ಲಮ್ಮನವರ ದಿನಾಚರಣೆ. ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹೇಮರೆಡ್ಡಿ ಮಲ್ಲಮ್ಮರವರ ದಿನಾಚರಣೆಯನ್ನು ತಾಲೂಕು ಆಡಳಿತ ವತಿಯಿಂದ ಹಾಗೂ ರೆಡ್ಡಿ ಸಮುದಾಯದವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮಕ್ಕೆ ಶಾಸಕ ಟಿ. ರಘುಮೂರ್ತಿರವರು ಭಾಗಿಯಾಗಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಕರ್ನಾಟಕದ ರಾಜ್ಯದಲ್ಲಿ ಶರಣ ಶರಣೆಯರು ನಾಡಿನ ಉದ್ದಗಲಕ್ಕೂ ಕನ್ನಡ ನೆಲ, ಕನ್ನಡ ಜಲ, ಕನ್ನಡ ಸಂಸ್ಕೃತಿಯ ನೆಲೆಗಟ್ಟಿನಲ್ಲಿ ಆದಿಕಾಲದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿದ್ದಾರೆ. ಇಂಥವರಲ್ಲಿ ಒಬ್ಬರಾದ ಹೇಮರೆಡ್ಡಿ ಮಲ್ಲಮ್ಮನವರು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಿ ಎಲ್ಲಾ ಸಮುದಾಯಗಳಿಗೆ ದಾರಿದೀಪವಾಗಿದ್ದಾರೆ. ಇಂತಹ ಶರಣರ ಆದರ್ಶಗಳನ್ನು ನಾವು ನೀವು ಪಾಲಿಸಬೇಕು ಎಂದರು. ಇನ್ನು ಈ ವೇಳೆ ನಗರಸಭೆ ಅಧ್ಯಕ್ಷ ಮಂಜುಳಾ ಪ್ರಸನ್ನಕುಮಾರ್, ಇಒ ಶಶಿಧರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ಜಗ್ಗಾರೆಡ್ಡಿ, ಕಾಂಗ್ರೆಸ್ ಮುಖಂಡರಾದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ, ರಮೇಶ್ ಗೌಡ, ಸುಮಾ ಭರಮಣ್ಣ, ನೇತಾಜಿ ಪ್ರಸನ್ನಕುಮಾರ್, ಆರು ಪ್ರಸನ್ನಕುಮಾರ್ ಸೇರಿದಂತೆ ತಾಲೂಕು ಆಡಳಿತ ಅಧಿಕಾರಿಗಳು ಭಾಗಿಯಾಗಿದ್ದರು. ವರದಿ ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ4 ಚಳ್ಳಕೆರೆ. ನಾವು ಇವತ್ತು ಎಲ್ಲ ಆಚರಣೆ ಮಾಡ್ತಿದ್ದೀವಿ. ಜೊತೆಗೆ ಅವರು ಈಗಾಗಲೇ ಎಲ್ಲರೂ ಹೇಳಿದರು, ಆದರೂ ಕೂಡ ಅವರು ವಿಶೇಷವಾಗಿ ರೆಡ್ಡಿ ಜನಾಂಗದಲ್ಲಿ ಹುಡ್ತಾರೆ. ಜೊತೆಗೆ ಅವರ ಸಾಧನೆ ಅಂತ ಈಗಾಗಲೇ ಹೇಳಿದ್ರು ತಿಮ್ಮಾರೆಡ್ಡಿ. ಬಹುಶಃ ತಿಮ್ಮಾರೆಡ್ಡಿ ನಾನು ವಿಶೇಷವಾಗಿ ಸಂದರ್ಭದಲ್ಲಿ ನಾನೇನು 12 ವರ್ಷ ಶಾಸನ ಆಗಿದ್ದೀನಿ. 12 ವರ್ಷ ಕೂಡ ಈ ಜಯಂತಿ ಭಾಗವಹಿಸಿ ಭಾಗವಹಿಸ್ತಾರೆ. ರಾಮನ ಜಯಂತಿ, ವೀರನ ಜಯಂತಿಗೆ ಭಾಗವಹಿಸಿ ಅವರ ಅನಿಸಿಕೆಗಳನ್ನು ಹೇಳ್ತಾರೆ. ಅವ್ರು ಇನ್ನೂ ಬಿಟ್ಟಿದ್ರೆ ಇನ್ನು ಬಹಳ ಈ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಜೊತೆಗೆ ಭೀಮನ ಬಗ್ಗೆ ಹೇಳ್ತಾ ಇದ್ರು, ಕನಕದಾಸನ ಬಗ್ಗೆ ಹೇಳ್ತಾ ಇದ್ರು, ಪುರಂದರದಾಸನ ಬಗ್ಗೆ ಹೇಳ್ತಾ ಇದ್ರು. ನಾವು ಸ್ವಲ್ಪ ಶ್ರೀನಿವಾಸ ಓದಿದ್ರೆ ಇನ್ನು ಯಾರೆಲ್ಲ ಮಾತನಾಡಿದ್ದಾರೆ ಅವರ ಆದರ್ಶಗಳನ್ನ ಅವರ ಸ್ವಲ್ಪ ಅವೆಲ್ಲ ಪೂರ್ಣ ಇದು ನಾವು ಇವತ್ತು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಣೆ ಸರಿಪಡಿಸಿಕೊಂಡು 12ನೇ ಶತಮಾನದಲ್ಲಿ ಬಸವಣ್ಣನವರು ಹಾಕಿಕೊಟ್ಟಂತ ಒಂದು ದಾರಿನಲ್ಲಿ 14ನೇ ಶತಮಾನದಲ್ಲಿ ಅದನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥವರು ಹೇಮರೆಡ್ಡಿ ಮಲ್ಲಮ್ಮ ಸಾಧ್ವಿಯವರು. ತಾವು ಕುಟುಂಬದಲ್ಲಿ ಒಬ್ಬ ಮಹಿಳೆ ಆದರ್ಶವಾಗಿದ್ದರೆ ಅಥವಾ ಒಬ್ಬ ಧೈರ್ಯವಂತೆಯಾಗಿದ್ದರೆ ಕುಟುಂಬದಲ್ಲಿ ಬರ್ತಕ್ಕಂಥ ಎಂತಹ ಸಮಸ್ಯೆನಾದರೂ ಕೂಡ ಅದನ್ನು ಬಗೆಹರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಅಂಥ ಮಹಿಳೆ ಆದರ್ಶವಾಗಿದೆ. ಹೇಳಬೇಕು ಅಂತಂದರೆ ಇತಿಹಾಸದ ಪುಸ್ತಕಗಳಲ್ಲಿ ಅವರ ಪತಿಯವರು ಬೌದ್ಧಿಕವಾಗಿ ಅಷ್ಟು ಸಮರ್ಥರಾಗಿರುವುದು. ಅಂಥ ಒಂದು ಪತಿಯನ್ನು ಪಡೆತಕ್ಕಂಥ ಮಲ್ಲಮ್ಮರವರು ಅವರು ಆದರ್ಶ ದಾಂಪತ್ಯವನ್ನು ಕೂಡ ನಡೆಸ್ತಾರೆ. ಅದರೊಟ್ಟಿಗೆ ನಾವು ಈ ಜಯಂತಿಗಳಲ್ಲಿ ವೇಮನ ಜಯಂತಿಯನ್ನು ಕೂಡ ಆಚರಿಸ್ತೀವಿ. ಅವರು ಕೂಡ ಈ ರೆಡ್ಡಿ ಸಮಾಜದಲ್ಲಿ ಒಬ್ಬ ಮಹಾಯೋಗಿ, ಅವರ ಜಯಂತಿಯನ್ನು ಕೂಡ ನಾವು ಆಚರಿಸ್ತೀವಿ. ಅವರು ಯಾರು ಅಲ್ಲ, ಈ ಹೇಮರೆಡ್ಡಿ ಮಲ್ಲಮ್ಮನವರ ಮೈದನ, ಒಂದೇ ಕುಲದಲ್ಲಿ ಇದ್ದಂಥವರೆಲ್ಲ. ಆ ಮೈದನ ಏನು ವೇಮನ ಇದ್ದ, ಅವರು ಆರಂಭದ ಜೀವನದಲ್ಲಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿದ್ದರು. ಈ ಹೇಮರೆಡ್ಡಿ ಮಲ್ಲಮ್ಮನವರು ಆ ಮೈದುನನಿಗೆ ತಿಳಿ ಮಾತನ್ನು ಹೇಳುವುದರ ಮೂಲಕ ಅವರಿಗೆ ಅವರು ಎಲ್ಲ ಒಬ್ಬ ಹೆಣ್ಣುಮಕ್ಕಳು ತುಂಬಿದ ಕುಟುಂಬ ಅಂದರೆ ಅತ್ತೆ, ಮಾವ, ನಾದಿನಿ, ಮೈದುನ, ಗಂಡ ಜೊತೆಗೆ ಇದ್ದು ಅವರು ಅಂಥ ಕಷ್ಟಗಳು ಈ ಕುಟುಂಬದಲ್ಲಿ ಕಷ್ಟಗಳು ಬರ್ತದೆ. ಆ ಕಷ್ಟಗಳನ್ನು ಸಹಿಸಿ ತಮ್ಮ ತಾಳ್ಮೆಯಿಂದ ಜೊತೆಗೆ ಒಂದು ಸಾಧನೆ, ತಮ್ಮ ಜೀವನದ ಒಂದು ಸಂದೇಶ. ಮಹಾತ್ಮ ಗಾಂಧಿಯವರ ರೀತಿಯಲ್ಲಿ ಮಹಾತ್ಮ ಗಾಂಧಿಯವರು ಅವರ ಜೀವನದ ಒಂದು ಸಂದೇಶ ಅದೇ ಮಾದರಿಯಾಗಿ